ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮಾರ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವಿಲ್ಲಿ ಹೊರಗಡೆ ಬಂದಿದ್ವು ಇವತ್ತು. ಇಲ್ಲಿಗೆ ಅಂದರೆ ಬನ್ನೇರುಘಟ್ಟ ಝೂಗೆ ಬಂದಿದ್ವು. ಸೊ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಯಾವ ಥರ ಇತ್ತು ಝೂ ಅಂತ. ಮೊದಲಿಗೆ ನಾವು ಎಂಟ್ರಿ ಕೊಟ್ಟ ತಕ್ಷಣ ಫಸ್ಟು ನಮಗೆ ಸಿಗೋದೆ ಹಕ್ಕಿ, ಕೊಕ್ಕರೆ ಅಂತ ಕರೀತಾರೆ, ಬಿಳಿ ಕೊಕ್ಕರೆ ಅಂತ ಕರೀತಾರೆ. ಸೊ ಅಲ್ಲಿ ನಾವು ಬಂದಿದ್ದು. ಇಲ್ಲಿಗೆ ಮಕ್ಕಳನ್ನು ಕರ್ಕೊಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ನೋಡಿ ಅವ್ರಿಗೂ ಕೂಡ ತುಂಬ ಖುಷಿ ಅನಿಸುತ್ತೆ. ಇಂಥ ಪ್ಲೇಸಸ್ಸಿಗೆಲ್ಲ ಮಕ್ಕಳು ಬಂದರೆ ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ಥರ ಪ್ಲೇಸಸ್ಸಿಗೆ ಮಕ್ಕಳು ವಿಸಿಟ್ ಮಾಡಿದರೆ ನೋಡಿ ಕಲಿತಾರೆ. ಹೊಸದನ್ನೆಲ್ಲ ನೋಡಿ ಅವ್ರಿಗೂ ಕೂಡ ತುಂಬ ಫೀಲ್ ಅನಿಸುತ್ತೆ. ನನ್ನ ಜೊತೆ ನಮ್ಮ ಪಾಪನೂ ಕರ್ಕೊಂಡು ಬಂದಿದ್ದು, ತುಂಬ ಎಂಜಾಯ್ ಮಾಡ್ದೆ. ಟಿ ವಿಲಿ ತೋರಿಸಿದ್ದು ಲಯನ್, ಟೈಗರ್ ಅಂತ ಹೇಳೋದಕ್ಕಿಂತ ಈ ಥರ ನೋಡಿದ್ರೆ ಅವ್ರಿಗೂ ಕಣ್ಣಿಂದ ನೋಡಿದಷ್ಟು ತುಂಬ ಬೇಗ ಕಲ್ತ್ಕೊತಾರೆ. ಸೊ ಅಲ್ಲಿಂದ ನಾವು ಒಂದು ಸ್ವಲ್ಪ ಮುಂದೆ ಬಂದಷ್ಟೇ ಇಲ್ಲಿ ಮಂಕಿ ಇತ್ತು. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಝೀಬ್ರಾ ಕಾಣಿಸುತ್ತೆ. ಆ ಪ್ರಾಣಿ ಬಗ್ಗೆ ಇನ್ಫಾರ್ಮೇಷನ್ಸು ಮತ್ತು ಅದೆಲ್ಲ ಕೂಡ ಬೋರ್ಡಲ್ಲಿ ಹಾಕಿರ್ತಾರೆ. ಅದು ನೋಡಿ ನಾವು ಓದ್ಕೊಂಡ್ರೆ ಅದ್ರ ಬಗ್ಗೆ ಅದ್ರ ಡೀಟೇಲ್ ಎಲ್ಲ ಅದ್ರಲ್ಲಿ ಹಾಕಿರ್ತಾರೆ. ಸುಮಾರು 4-5 ಇದೆ. ಅವೆಲ್ಲ ಹುಲ್ಲು ತಿಂತಾಯಿದ್ವು. ಅಲ್ಲಿಂದ ನಾವು ಒಂದು ಸ್ವಲ್ಪ ಮುಂದೆ ಬಂದರೆ ಟೈಗರ್ ಸಿಗುತ್ತೆ. ಒಂದೇ ಒಂದು ಇತ್ತು, ಅದೆಲ್ಲೋ ಎಲ್ಲ ಕೂಡ ಎಲ್ಲೋಗಿದ್ದೋ ಗೊತ್ತಿಲ್ಲ. ಒಂದೇ ಒಂದು ರೆಸ್ಟ್ ಮಾಡೋಕ್ಕೋಸ್ಕರ ಹೋಗ್ತಾಯಿತ್ತು. ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಬಂದರೆ ನೀರು ಕುದುರೆ ಇತ್ತು. ಅದು ನೀರಲ್ಲೇ ಇರುತ್ತಲ್ಲ, ಸೊ ನೀರು ಕುದುರೆ ಅಂತ ಕರೀತಾರೆ. ಸೊ ನೀರು ಕುದುರೆನೂ ಇತ್ತು. ಅದು ಬಿಸಿಲು ಕಾಯಿಸೋಕ್ಕೋಸ್ಕರ ಬರ್ತಾಯಿತ್ತು ಹೊರ್ಗಡೆ. ನೆಕ್ಸ್ಟು ಜಿಂಕೆ ಇತ್ತು. ಜಿಂಕೆ ನೋಡ್ಕೊಂಡು ಮುಂದೆ ಬಂದರೆ ಆನೆಗಳು ಸಾಲು ಮುಂದೆ ಎಲ್ಗೋ ಹೋಗ್ತಾಯಿದ್ವು. ನೆಕ್ಸ್ಟು ನಮಗೆ ಚಿರತೆ ಇತ್ತು. ಅಪ್ಪ ನೋಡಿದ್ರೇ ಭಯ ಆಗುತ್ತೆ. ಅದು ನೋಡಿದ್ರೇ ಎಷ್ಟು ಉದ್ದ ಇದೆ ನೋಡಿ. ಅದು ಸುಮ್ಮನೆ ನಿದ್ದೆ ಮಾಡ್ತಾಯಿತ್ತು. ಅಲ್ಲಿ ಟೈಗರ್ ತುಂಬ ಹತ್ರದಿಂದ ನೋಡಿದ್ವು. ಪಾಪು ಕೂಡ ತುಂಬ ಎಂಜಾಯ್ ಮಾಡ್ತಿತ್ತು. ಅದು ನೋಡಿದಷ್ಟೇ ತುಂಬ ಭಯ ಆಯಿತು. ಆ ಥರ ತುಂಬ ಜನ ಇದ್ರಲ್ಲ, ಸೊ ಅದಕ್ಕೋಸ್ಕರ ಅದು ನಮ್ಮ ಹತ್ರನೇ ತಿರುಗಾಡ್ತಾ ಇತ್ತು. ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, ಜಾಸ್ತಿ ಜನ ನಿಂತ್ಕೋಬಾರ್ದು, ನೋಡ್ಕೊಂಡು ಹೋಗಿ ಅಂತ. ಅದು ಯಾಕಂದರೆ ತುಂಬ ಜನ ಇದ್ರಲ್ಲ, ಅದಕ್ಕೊಂಥರ ಗಾಬರಿ ಥರ ಫೀಲ್ ಆಯ್ತಿತ್ತು. ಸೊ ನಮ್ಮ ಪಾಪನು ಅದು ಯಾವ ಥರ ಕಿಸ್ತಾ ಇತ್ತು ಅವನೇ ಹೇಳ್ತಾ ಇದ್ದ. ಪಾಪು ಕೂಡ ಎಷ್ಟು ಅಬ್ಸರ್ವ್ ಮಾಡಿದ್ದಾನೆ ಅಂತ ನಾವು ಅಂದ್ಕೊಂಡು ನಗಂತೆ ಆಯಿತು. ನೆಕ್ಸ್ಟು ನಾವು ಯಾವ್ದಾದ್ರು ವಾಟರಲ್ಲಿ ಯಾವುದಾದ್ರೂ ಗೇಮ್ ಆಡೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿ ವಾಟರ್ದು ಒಂದು ಸ್ವಲ್ಪ ಗೇಮ್ ಇತ್ತು. ಅದು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ ಆಗಿತ್ತು ಅದು. ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೋಡಿ. ಜಾಗನೂ ಕೂಡ ತುಂಬ ಚೆನ್ನಾಗಿತ್ತು. ಅದು ಒಂಥರ ಫೀಲ್ ಗುಡ್ ಇತ್ತು.
ಝೂ ಎಲ್ಲ ನೋಡ್ಕೊಂಡು ಬರೋಷ್ಟೇ ಬೆಳಗ್ಗೆ ನಾವು ಹೋಗಿದ್ದೆ 8 ಗಂಟೆಗೆ ನಾವು ಬಂದಿದ್ದೆ, ಸಂಜೆ ಆಯಿತು. ಸೊ ಒಂದು ಸ್ವಲ್ಪ ಮುಂದೆ ಬಂದರೆ ಅದು ಯಾವುದೋ ಲೊಕೇಶನಲ್ಲಿ ಕಾರ್ ಡ್ರೈವ್ ಅಂತ ಇತ್ತು, ರೇಸ್ ಅಂತ ಇತ್ತು. ಅಲ್ಲೂ ಹೋಗ್ಬಿಟ್ಟು ಒಂದು ಸ್ವಲ್ಪ ಗೇಮ್ಗಳೆಲ್ಲ ಆಡಿ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.